ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಿರೋ ದಾಳಿಯನ್ನು ಖಂಡಿಸಿ ಸಾಕಷ್ಟು ಇಸ್ಲಾಮಿಕ್ ದೇಶಗಳು ಹಾಗೂ ಫಲಸ್ತೀನ್ ಪರ ಇರುವ ಸಂಘಟನೆಗಳು ವಿಶ್ವದಾದ್ಯಂತ ಪ್ರತಿಭಟನೆಗಳನ್ನು ಮಾಡಿದವು. ಬ್ರಿಟನ್, ಫ್ರಾನ್ಸ್ನಂತಹ ದೇಶಗಳಲ್ಲಿ ಇವತ್ತಿಗೂ ಕೂಡ ಪ್ರತಿಭಟನೆಗಳು ನಡೀತಲೇ ಇವೆ. ಇನ್ನು ರಷ್ಯಾ ಯುಕ್ರೇನ್ ಮೇಲೆ ಮಾಡ್ತಾ ಇರೋ ಯುದ್ಧ ಇದೆಯಲ್ಲ, ಅದಂತೂ ಇಡೀ ವಿಶ್ವದ ಸಮಸ್ಯೆ ಅನ್ನೋ ತರ ಬಿಂಬಿತವಾಗ್ತಾ ಇದೆ. ಹಾಗೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಶುರುವಾದ ಸಂಘರ್ಷಕ್ಕೆ ಕೂಡ ಜಗತ್ತು ವಿಪರೀತ ಪ್ರಮಾಣದ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ. ಆದ್ರೆ ಅಲ್ಲೊಂದು ದೇಶ ಇದೆ, ಅಲ್ಲಿ 1 ವರ್ಷದಿಂದ ನಿರಂತರವಾಗಿ ಸಂಘರ್ಷ ನಡೀತಾ ಇದೆ. 14,500 ಮಂದಿ ಅಲ್ಲಿ ಇದುವರೆಗೆ ಸಾವನ್ನಪ್ಪಿದ್ದಾರೆ. ಅಲ್ಲಿನ ಜನಕ್ಕೆ ತಿನ್ನೋದಕ್ಕೆ ಅನ್ನ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ಶುದ್ಧ ನೀರು ತಲುಪ್ತಾ ಇಲ್ಲ. ಮನೆಯಿಂದ ಹೊರಗೆ ಬಂದರೆ ಒಳಗೆ ಹೋಗ್ತಾರೋ ಇಲ್ವೋ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಸಾವು ಅನ್ನೋದು ಯಾವ ಕ್ಷಣದಲ್ಲಿ ಬೇಕಾದರೂ ಧುತ್ತಂತ ಪ್ರತ್ಯಕ್ಷ ಆಗಬಹುದಾದ ಪರಿಸ್ಥಿತಿಯಲ್ಲಿದೆ. ಇಷ್ಟಾದರೂ ಕೂಡ ಜಗತ್ತಿನ ಯಾವ ಮುಸ್ಲಿಂ ದೇಶ ಆಗಲಿ ಅಥವಾ ಇನ್ಯಾವ ದೇಶ ಆಗಲಿ ಆ ಸಂಘರ್ಷದ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಮಾಧ್ಯಮಗಳು ಕೂಡ ಆ ಬಗ್ಗೆ ಕಣ್ಣು ಮುಚ್ಚಿಕೊಂಡು ಕೂತಿವೆ. ಪಶ್ಚಿಮದ ಮಂದಿಯ ಕಣ್ಣಿಗೆ ಕೂಡ ಆ ಸಂಘರ್ಷ ಕಾಣಿಸ್ತಾ ಇಲ್ಲ. ವಿಶ್ವಸಂಸ್ಥೆ ಆ ಬಗ್ಗೆ ಮಾತಾಡ್ತಾ ಇಲ್ಲ. ಇರಾನ್, ಸೌದಿ, ಟರ್ಕಿ ಅಂತ ದೇಶಗಳು ಆ ಬಗ್ಗೆ ತುಟಿ ಪಿಟಿಕ್ ಅಂತ ಇಲ್ಲ. ಹೀಗಾಗಿ ಅಲ್ಲಿನ ಪರಿಸ್ಥಿತಿ ಈಗ ಚಿಂತಾಜನಕವಾಗಿ ಹೋಗ್ತಾ ಇದೆ. ಈಗ ಆ ಬಗ್ಗೆ ಗಮನ ಹರಿಸಿರುವ ಅಮೆರಿಕ $10 ಮಿಲಿಯನ್ ಅಗತ್ಯ ವಸ್ತುಗಳನ್ನು ಅವರಿಗೆ ಪೂರೈಸುವ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಹಾಗಾದ್ರೆ ಯಾವುದು ಆ ದೇಶ? ಅಲ್ಲಿ ನಡೀತಿರೋ ಸಂಘರ್ಷಕ್ಕೆ ಕಾರಣ ಏನು? ಒಂದು ಕಾಲದಲ್ಲಿ ಭಯೋತ್ಪಾದಕರನ್ನ ಸಾಕಿ ಸಲುಹಿದ್ದ ಆ ದೇಶದ ಪರಿಸ್ಥಿತಿ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬೆಂಕಿಯಿಂದ ಬಾಣ್ಲೆಗೆ ಬೀಳೋದು ಅಂತ ಒಂದು ಗಾದೆ ಮಾತಿದೆ, ನೀವು ಕೇಳಿರಬೇಕು. ಅದೇ ಪರಿಸ್ಥಿತಿ ಇವತ್ತು ಆ ದೇಶಕ್ಕೆ ಬಂದೊದಗಿದೆ. 1989ರಲ್ಲಿ ಅಲ್ಲಿ ಅಧಿಕಾರವನ್ನು ತನ್ನ ಕೈಗೆ ತಗೊಂಡಿದ್ದ ಸೇನಾಧಿಕಾರಿ ಸರ್ವಾಧಿಕಾರಿಯಾಗಿ ಬದಲಾದ. ಅವನ ಬೆನ್ನಿಗೆ ಜಗತ್ತಿನ ಕುಖ್ಯಾತ ಭಯೋತ್ಪಾದಕರ ಸಂಘಟನೆ ನಿಂತುಕೊಳ್ತು. ಇಸ್ಲಾಂನ ಹೆಸರಲ್ಲಿ ನಾವೆಲ್ಲ ಒಂದಾಗಬೇಕು, ಕಟ್ಟರ್ ಇಸ್ಲಾಂ ಪ್ರತಿಪಾದಕರಿಗೆ ಆಶ್ರಯವನ್ನು ಕೊಡಬೇಕು ಅಂತ ಆ ದೇಶದ ಸರ್ವಾಧಿಕಾರಿ ಭಾವಿಸಿಬಿಟ್ಟ. 1992ರಿಂದ 96ರವರೆಗೆ ಒಸಾಮಾ ಬಿನ್ ಲಾಡನ್ ಅಲ್ಲಿ ಭದ್ರವಾಗಿ ನೆಲೆಯೂರಿದ. ಪುರಾತನ ನಾಗರಿಕತೆ ಸೃಷ್ಟಿಯಾಗಿದ್ದ ಜಾಗದಲ್ಲಿ ಭಯೋತ್ಪಾದಕರ ದಂಡೆ ನೆರೆತು ಬಿಡ್ತು. ಹೀಗಾಗಿ ಆ ದೇಶದ ಮೇಲೆ ಹಾಗೂ ಅಲ್ಲಿನ ನಾಯಕರ ಮೇಲೆ ಅಮೆರಿಕ ಒಂದಷ್ಟು ನಿರ್ಬಂಧಗಳನ್ನು ವಿಧಿಸಿತು. ವಿಶ್ವಸಂಸ್ಥೆಯಿಂದ ಕೂಡ ಆ ದೇಶದ ಮೇಲೆ ಒಂದಷ್ಟು ಸ್ಯಾಂಕ್ಷನ್ಗಳನ್ನು ಹೇರಲಾಯಿತು. ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡು ಬಂದ ಆ ದೇಶಕ್ಕೆ 2019ರಲ್ಲಿ ಶಾಪ ವಿಮೋಚನೆ ಆಯಿತು ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿನ ಸರ್ಕಾರವನ್ನ ನಾಗರಿಕ ದಂಗೆಯ ಮೂಲಕ ಕೆಳಗಿಳಿಸಲಾಗಿತ್ತು. ಆ ಬಳಿಕ ಅಲ್ಲಿ ಸುಸೂತ್ರವಾಗಿ ಸರ್ಕಾರ ನಡೆಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡ್ರು. ಆದರೆ ಅದು ಕೂಡ ಕೇವಲ 2 ವರ್ಷ ಮಾತ್ರ. ಅಷ್ಟರಲ್ಲೇ ಅಲ್ಲಿ ಎಲ್ಲವೂ ತಲೆ ಕೆಳಗಾಯಿತು. ಅಲ್ಲಿನ ಸೇನಾ ಮುಖ್ಯಸ್ಥ ಮತ್ತು ಅರಸೇನಾ ಪಡೆಯ ಮುಖ್ಯಸ್ಥ ಇಬ್ಬರು ಕೂಡ ಅಲ್ಲಿನ ಸರ್ಕಾರವನ್ನು ಬುಡಮೇಲು ಮಾಡಿದರು. ಅಲ್ಲಿಗೆ ಆ ದೇಶದಲ್ಲಿ ಮತ್ತೆ ಸರ್ವಾಧಿಕಾರಿಗಳ ಆಡಳಿತ ಶುರುವಾಯಿತು. ಹೋಗ್ಲಿ, ಅವರಾದರೂ ಸರಿಯಾದ ಆಡಳಿತವನ್ನು ಕೊಟ್ರ ಅಂದ್ರೆ ಕೆಲವೇ ದಿನಗಳಲ್ಲಿ ಅಲ್ಲಿ ಸೇನಾ ಪಡೆ ಮತ್ತು ಅರೆಸೇನಾ ಪಡೆಗಳು ನಡು ರಸ್ತೆಯಲ್ಲಿ ನಿಂತುಕೊಂಡು ಬಡದಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅಲ್ಲಿ ಗುಂಡುಗಳ ಸುರಿಮಳೆ ಆಯಿತು, ಟ್ಯಾಂಕರ್ಗಳು ಬೆಂಕಿ ಉಗುಳೋದಕ್ಕೆ ನಿಂತವು. ಅಲ್ಲಿಗೆ ಆ ಇಡೀ ದೇಶದ ಪರಿಸ್ಥಿತಿ ಹೇಳೋದಕ್ಕೆ ಕೂಡ ಸಾಧ್ಯವಿಲ್ಲದಷ್ಟು ಹದಗೆಟ್ಟು ಹೋಯಿತು. ಅಲ್ಲಿ ಸುಮಾರು 14,000ಕ್ಕೂ ಹೆಚ್ಚು ನಾಗರಿಕರು ಪ್ರಾಣ ಕಳ್ಕೊಂಡ್ರು. ಜಗತ್ತಿನ ನಾನಾ ದೇಶಗಳು ತಮ್ಮಲ್ಲಿದ್ದ ಜನರನ್ನ ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ನಮ್ಮ ಭಾರತದ ಸಾವಿರಾರು ಮಂದಿ ಅಲ್ಲಿದ್ದರು. ಅದರಲ್ಲೂ ನಮ್ಮ ಶಿವಮೊಗ್ಗ, ಮೈಸೂರು, ದಾವಣಗೆರೆ ಮುಂತಾದ ಕಡೆಗಳಿಂದ ಅಲ್ಲಿಗೆ ಸಾಕಷ್ಟು ಹಕ್ಕಿಪಿಕ್ಕಿ ಜನಾಂಗದವರು ಹೋಗಿದ್ರು. ಅವರು ಈ ಸೂಡಾನ್ನ ಜನಕ್ಕೆ ಗಿಡಮೂಲಿಕೆಗಳನ್ನ, ಕೇಶತೈಲವನ್ನ, ನೋವಿನ ಎಣ್ಣೆಯನ್ನ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಶುರುವಾದ ಸಂಘರ್ಷ ಇವರ ಅನ್ನ ಕೂಡ ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ತು. ಕಡೆಗೆ ಭಾರತ ಆಪರೇಷನ್ ಕಾವೇರಿ ಹೆಸರಿನ ಒಂದು ಕಾರ್ಯಾಚರಣೆಯ ಮೂಲಕ ಅಲ್ಲಿ ಸಿಕ್ಕಾಕೊಂಡಿದ್ದ ಕರ್ನಾಟಕದ ಜನ ಸೇರಿದ ಹಾಗೆ ಎಲ್ಲರನ್ನೂ ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ಸು ಕರ್ಕೊಂಡು ಬಂತು. ಇಷ್ಟೆಲ್ಲ ಆಗಿ 1 ವರ್ಷ ಕಳೀತಾ ಬಂದಿದೆ. ಆದರೆ ಅಲ್ಲಿನ್ನೂ ಸಂಘರ್ಷ ಮುಗಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಂದಹಾಗೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಗ್ತಾ ಇರೋದು, ಸಂಘರ್ಷದ ಮೂಲವಾಗಿರೋದು ಆಫ್ರಿಕಾ ಖಂಡದ ಸೂಡಾನ್ ಅನ್ನೋ ದೇಶ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೂಡಾನ್. ಇದು ಉತ್ತರ ಆಫ್ರಿಕಾದ ಒಂದು ದೇಶ. ಒಂದು ಕಡೆ ಸೆಂಟ್ರಲ್ ಆಫ್ರಿಕಾ, ಮತ್ತೊಂದು ಕಡೆ ದಕ್ಷಿಣ ಸೂಡಾನ್, ಮಗದೊಂದು ಕಡೆ ಚಾಡ್ ರಿಪಬ್ಲಿಕ್, ಇನ್ನೊಂದು ಕಡೆ ಈಜಿಪ್ಟ್, ಲಿಬಿಯಾ, ಎರಿತ್ರಿಯಾ ಹಾಗೂ ಇಥಿಯೋಪಿಯಾಗಳನ್ನು ಗಡಿಯಾಗಿ ಹೊಂದಿರುವ ಈ ದೇಶ ಕೆಂಪು ಸಮುದ್ರದ ಕರಾವಳಿ ತೀರವನ್ನು ಕೂಡ ಹೊಂದಿದೆ. ಇಲ್ಲಿ ಸರಿಸುಮಾರು 4.5 ಕೋಟಿಯಷ್ಟು ಜನ ವಾಸ ಮಾಡ್ತಾರೆ. ಅದರಲ್ಲಿ 97% ಜನ ಸುನ್ನಿ ಮುಸ್ಲಿಮರಿದ್ರೆ 1.5% ಕ್ರೈಸ್ತರಿದ್ದಾರೆ. ಇನ್ನುಳಿದ 1.5% ಇತರ ಮತಧರ್ಮಗಳ ಜನ ಇಲ್ಲಿ ವಾಸ ಮಾಡ್ತಾರೆ. ಖಾರ್ಟೂಮ್ ಇದರ ರಾಜಧಾನಿ.
ಈ ಸುಡಾನ್ನಿಂದ 2011ರಲ್ಲಿ ಸೌತ್ ಸುಡಾನ್ ಬೇರೆ ಆಗುವವರೆಗೆ ಇದು ಜಗತ್ತಿನ 10ನೇ ಅತಿ ದೊಡ್ಡ ರಾಷ್ಟ್ರ ಆಗಿತ್ತು. ಆಫ್ರಿಕಾ ಖಂಡದ ದೊಡ್ಡ ದೇಶವಾಗಿ ಇದು ಗುರುತಿಸ್ಕೊಳ್ತಾ ಇತ್ತು. ಆದರೆ 2011ರಲ್ಲಿ 2 ಸುಡಾನ್ಗಳು ಬೇರೆ ಆದವು. ಅದಾದ ಮೇಲೆ ಆಫ್ರಿಕಾದ ಅತಿ ದೊಡ್ಡ ದೇಶ ಅನ್ನೋ ಪಟ್ಟ ಅಲ್ಜೀರಿಯಾದ ಪಾಲಾಯಿತು. ಇಂಥ ಸುಡಾನ್ ಈಗ ಧಗಧಗಿಸಿ ಉರಿತಾ ಇದೆ. ಅಲ್ಲಿನ ಜನ ಸಂಘರ್ಷದ ಕಾರಣದಿಂದ ಬೇಸತ್ತು ಹೋಗಿದ್ದಾರೆ. ಅಲ್ಲಿ ಸೇನಾಪಡೆಯ ಮುಖ್ಯಸ್ಥ ಜನರಲ್ ಅಬ್ದುಲ್ ಅಲ್ ಬುರ್ಹಾನ್ ಮತ್ತು ರ್ಯಾಪಿಡ್ ಸಪೋರ್ಟ್ ಫೋರ್ಸ್ನ ಮುಖ್ಯಸ್ಥ ಜನರಲ್ ಮೊಹಮ್ಮದ್ ಹಮ್ದಾನ್ ದಗ್ಲೋ ನಡುವಿನ ಅಧಿಕಾರಕ್ಕಾಗಿ ನಡೀತಾ ಇರೋ ಕಿತ್ತಾಟ ಅಲ್ಲಿನ ಜನರ ಜೀವನವನ್ನ ನರಕವನ್ನಾಗಿ ಮಾಡಿದೆ. ಗೆಳೆಯರೆ, ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು 1989ರ ಕಾಲಘಟ್ಟಕ್ಕೆ ಹೋಗಬೇಕು. ಅವತ್ತಿಗೆ ಸುಡಾನ್ನಲ್ಲಿ ಅಧಿಕಾರ ನಡೆಸ್ತಾ ಇದ್ದ ಪ್ರಜಾಪ್ರಭುತ್ವ ಸರ್ಕಾರದ ವಿರುದ್ಧ ಅವತ್ತಿನ ಸೇನೆಯ ಬ್ರಿಗೇಡಿಯರ್ ಜನರಲ್ ಆಗಿದ್ದ ಒಮರ್ ಹಸನ್ ಅಹಮದ್ ಅಲ್ ಬಶೀರ್ ಬಂಡೇಳ್ತಾನೆ. ಅವನೊಂದಷ್ಟು ಸೇನಾಧಿಕಾರಿಗಳನ್ನು ಒಟ್ಟುಗೂಡಿಸಿ ಅವತ್ತಿನ ಸುಡಾನ್ನ ಪ್ರಧಾನಿ ಸಾದಿಕ್ ಅಲ್ ಮಹದಿ ಸರ್ಕಾರವನ್ನ ಕಿತ್ತೆಸೆದು ಅಧಿಕಾರವನ್ನ ತನ್ನ ಕೈಗೆ ತಗೋತಾನೆ. ಆ ಬಳಿಕ ಅಲ್ಲಿನ ಅಧ್ಯಕ್ಷ ಅಹಮದ್ ಅಲ್ ಮಿರ್ಗಾನಿಯನ್ನ ಪಕ್ಕಕ್ಕೆ ಸರಿಸಿ ತಾನೇ ಸುಡಾನ್ನ ಅಧ್ಯಕ್ಷನೂ ಆಗಿಬಿಡ್ತಾನೆ. ಹೀಗೆ ಅಧಿಕಾರವನ್ನ ಕೈಗೆತ್ತಿಕೊಂಡ ನಂತರ ಕೂಡ ಈ ಬಶೀರ್ ಸುಡಾನ್ನ ಜನಕ್ಕೆ ಇವತ್ತಲ್ಲ ನಾಳೆ ನಿಮಗೆ ಪ್ರಜಾಪ್ರಭುತ್ವವನ್ನೇ ಕೊಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾ ಬಂದ. ಚುನಾವಣೆಗಳನ್ನು ಅಲ್ಲಿ ಆಯೋಜನೆ ಮಾಡ್ದ. ಆದ್ರೆ ಆ ಚುನಾವಣೆಗಳನ್ನ ಸೇನೆ ಮಾಡೋದಕ್ಕೆ ಶುರು ಮಾಡ್ತು. ಯಾರು ಆಯ್ಕೆ ಆಗಬೇಕು ಅನ್ನೋದನ್ನ ಅವನೇ ನಿರ್ಧಾರ ಮಾಡ್ತಿದ್ದ. ಹೀಗಾಗಿ ಅಲ್ಲಿ ಒಮರ್ ಹಸನ್ ಅಹಮದ್ ಅಲ್ ಬಶೀರ್ ಬಿಟ್ಟು ಮತ್ತಿನ್ಯಾರು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಇದೇ ಸಂದರ್ಭದಲ್ಲಿ ಸೌತ್ ಸುಡಾನ್ಗಾಗಿ ನಡೀತಾ ಇದ್ದ ಹೋರಾಟ ಸಾಕಷ್ಟು ತೀವ್ರತೆಯನ್ನು ಪಡ್ಕೊಳ್ತು. 2005ರಲ್ಲಿ ನಡೆದ ದರ್ಫೂರ್ ಯುದ್ಧದಲ್ಲಿ ಕಡಿಮೆ ಅಂದ್ರೂ ಕೂಡ ಸುಮಾರು 10,000 ಮಂದಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಇಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1.5 ಲಕ್ಷಕ್ಕೂ ಅಧಿಕ ಅಂತ ಮತ್ತೊಂದು ಮಾಹಿತಿ ಹೇಳುತ್ತೆ. ಆ ಬಳಿಕ ಸೌತ್ ಸುಡಾನ್ ವಿಭಜನೆಗೆ ಬಶೀರ್ ಒಪ್ಪಿಗೆಯನ್ನು ಕೊಟ್ಟ. ಅಲ್ಲಿ ಯುದ್ಧ ಏನೋ ಮುಗಿತು. ಇವನ ಕಾಲದಲ್ಲೇ ಸುಡಾನ್ನಿಂದ ಸೌತ್ ಸುಡಾನ್ ಬೇರೆ ಆಯಿತು. ಇಷ್ಟರೊಳಗಾಗಿ ಇವನೊಂದು ದೊಡ್ಡ ಅನಾಹುತವನ್ನೇ ಮಾಡಿಬಿಟ್ಟಿದ್ದ. 1992ರ ಸಮಯದಲ್ಲೇ ಇವನು ಒಸಾಮಾ ಬಿನ್ ಲಾಡೆನ್ಗೆ ಸುಡಾನ್ನಲ್ಲಿ ಅವಕಾಶವನ್ನು ಕೊಟ್ಟಿದ್ದ. ಈ ಒಸಾಮಾ ಸುನ್ನಿ ದೇಶವನ್ನು ತನ್ನ ಭಯೋತ್ಪಾದಕ ಕೃತ್ಯಗಳಿಗೆ ಮುಖ್ಯ ಕಚೇರಿ ತರ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಅಷ್ಟೇ ಅಲ್ಲದೆ ತನ್ನ ಸಾಕಷ್ಟು ಹಣವನ್ನು ತಗೊಂಡು ಬಂದು ಸುಡಾನ್ನಲ್ಲಿ ಹೂಡಿಕೆಯನ್ನು ಕೂಡ ಒಸಾಮಾ ಮಾಡ್ದ. ಇದೆಲ್ಲ ಗೊತ್ತಾದ ಮೇಲೆ 1996ರ ಹೊತ್ತಿಗೆ ಅಮೆರಿಕ ಹಾಗೂ ವಿಶ್ವಸಂಸ್ಥೆಗಳು ಸುಡಾನ್ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿದ್ವು. ಹೀಗಾಗಿ ಸುಡಾನ್ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಇನ್ನು 3 ಬಾರಿ ಚುನಾವಣೆಗಳಲ್ಲಿ ಅಕ್ರಮವನ್ನು ನಡೆಸಿ ಅಧಿಕಾರಕ್ಕೆ ಬಂದಿದ್ದ ಅಧ್ಯಕ್ಷ ಒಮರ್ ಹಸನ್ ಅಹಮದ್ ಅಲ್ ಬಶೀರ್ ವಿರುದ್ಧ ಮತ್ತೆ ಸೇನೆ ಹಾಗೂ ಅಲ್ಲಿನ ಜನ ಬಂಡೆದ್ರು. 2019ರಲ್ಲಿ ಅಲ್ಲೊಂದು ದೊಡ್ಡ ಮಟ್ಟದ ನಾಗರಿಕ ಸಂಘರ್ಷ ನಡೀತು. ಹೀಗಾಗಿ ಅಲ್ಲಿನ ಸೇನಾಧ್ಯಕ್ಷ ಹಸನ್ ತನ್ನ ಅಧಿಕಾರವನ್ನು ಕಳ್ಕೋಬೇಕಾಗಿ ಬಂತು. ಆನಂತರ ಅಲ್ಲೊಂದು ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಸರ್ಕಾರದ ನೇತೃತ್ವವನ್ನ ಅಹದ್ ಅವದ್ ಬಿನ್ ಔಫ್ ಅನ್ನೋನು ವಹಿಸಿಕೊಂಡ. ಆ ಬಳಿಕ ಮತ್ತೆ ಸುಡಾನ್ನಲ್ಲಿ ಎಲೆಕ್ಷನ್ ನಡೀಬೇಕಿತ್ತು. ಆದರೆ ಅಲ್ಲಿ ಎಲೆಕ್ಷನ್ ನಡೆಯೋದಕ್ಕೆ ಸುಡಾನ್ನ ಸೇನೆ ಮತ್ತು ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಅಂದ್ರೆ ಅರೆ ಸೇನಾ ಪಡೆಗಳ ಮುಖ್ಯಸ್ಥರು ಬಿಡಲಿಲ್ಲ. ಅವರಿಬ್ಬರು ಕೂಡ ತಮ್ಮಲ್ಲೇ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡಿಕೊಂಡ್ರು. 2021ರಲ್ಲಿ ಈ ಉಸ್ತುವಾರಿ ಅಧ್ಯಕ್ಷ ಇದ್ನಲ್ಲ, ಇವನನ್ನು ಕಿತ್ತೆಸೆದ್ರು, ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡು ಬಿಟ್ರು. ಆದರೆ ಅದಾದ ಒಂದೇ ವರ್ಷದಲ್ಲಿ ಇವರಿಬ್ಬರ ನಡುವೆ ಅಧಿಕಾರಕ್ಕೆ ಕಿತ್ತಾಟ ಶುರುವಾಗಿ ಹೋಯಿತು. 2023ರಿಂದ ಅಲ್ಲಿ ಸಮಸ್ಯೆ ಶುರುವಾಗಿದೆ. ಆ ಸಮಸ್ಯೆಯಲ್ಲಿ 14,500ಕ್ಕೂ ಹೆಚ್ಚು ಮಂದಿ ಇದುವರೆಗೆ ಬಲಿಯಾಗಿದ್ದಾರೆ. ಅಲ್ಲಿ ಸೇನೆ ಮತ್ತು ಅರೆ ಸೇನಾ ಪಡೆಗಳು ತಲಾ ಒಂದೊಂದಷ್ಟು ಪ್ರದೇಶಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿವೆ. ಅಂಥ ಪ್ರದೇಶಗಳಲ್ಲಿ ಆಗಾಗ್ಗೆ ಸಮಸ್ಯೆ ತಲೆದೂರುತ್ತೆ. ಅವ್ರ ಪ್ರದೇಶದ ಮೇಲೆ ಇವರು ದಾಳಿ ಮಾಡ್ತಾರೆ, ಇವ್ರ ಕೈಯಲ್ಲಿರೋ ಪ್ರದೇಶದ ಮೇಲೆ ಅವರು ದಾಳಿ ಮಾಡ್ತಾರೆ. ಹೀಗೆ ಪರಸ್ಪರ ದಾಳಿಗಳನ್ನು ಮಾಡಿಕೊಂಡಾಗಲೆಲ್ಲ ಅಲ್ಲೊಂದಷ್ಟು ಗುಂಡುಗಳ ಹಾರತ್ವೆ, ಫಿರಂಗಿಗಳು ಘರ್ಜಿಸುತ್ತವೆ, ಒಂದಷ್ಟು ಜನ ಸಾವಿಗೀಡಾಗ್ತಾರೆ. ಗೆಳೆಯರೆ, ಈ ಮಿಲಿಟರಿ ಆಡಳಿತ ಅನ್ನೋದು ಬಂದುಬಿಟ್ರೆ ಯಾವುದಕ್ಕೂ ಕೂಡ ಬೆಲೆನೇ ಇರೋದಿಲ್ಲ. ಮನುಷ್ಯತ್ವ, ಮಾನವತಾವಾದ ಯಾವುದೂ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಹೀಗಾಗಿನೇ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅವರು ಅದೇ ಕೆಲಸವನ್ನು ಮಾಡಬೇಕು ಅಂತ ಹೇಳೋದು. ಈಗ ನೋಡಿ, ಇವರಿಬ್ಬರು ಅಧಿಕಾರಕ್ಕಾಗಿ ಮಾಡ್ತಾ ಇರೋ ಕಿತ್ತಾಟದಲ್ಲಿ ಸೈನಿಕರು ಅಲ್ಲಿನ ಮಹಿಳೆಯರನ್ನ ಹೊತ್ತೊಯ್ತಾ ಇದ್ದಾರೆ. ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ. ಮನೆಗಳಲ್ಲಿನ ಆಹಾರವನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇಷ್ಟಾದ್ರೂ ಇದರ ಬಗ್ಗೆ ಯಾವ ದೇಶ ಆಗಲಿ ಮಾತು ಕೂಡ ಆಡ್ತಾ ಇಲ್ಲ. ಅಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋ ಚಿಕ್ಕ ಮಾನವೀಯ ಕಳಕಳಿ ಕೂಡ ಜಗತ್ತಿನ ಯಾವ ದೇಶದಲ್ಲೂ ಕಂಡು ಬರ್ತಾ ಇಲ್ಲ. ಒಂದು ಅಂದಾಜಿನ ಪ್ರಕಾರ ಸುಡಾನ್ನಲ್ಲಿ 2.5 ಕೋಟಿಯಷ್ಟು ಮಂದಿ ಇವತ್ತು ಸಮಸ್ಯೆಯಲ್ಲಿದ್ದಾರೆ. ಅವರಿಗೆ ಸಹಾಯದ ಅಗತ್ಯ ಇದೆ. ಅವರಿಗೆ ತುರ್ತಾಗಿ ಆಹಾರ ಮತ್ತು ಔಷಧಗಳನ್ನು ಸರಬರಾಜು ಮಾಡಬೇಕಾಗಿದೆ. ಅದನ್ನು ಕೊಡೋದಕ್ಕೆ ಈಗ ಅಮೆರಿಕ, ಫ್ರಾನ್ಸ್ ಮತ್ತು ಯುನೈಟೆಡ್ ನೇಷನ್ಗಳು ಮುಂದಾಗಿವೆ. 1 ವರ್ಷದ ನಂತರ ಆದರೂ ಅವರಿಗೆ ಆಫ್ರಿಕಾದ ಈ ದೇಶದ ಸಮಸ್ಯೆ ಕಣ್ಣಿಗೆ ಬೀಳ್ತಾ ಇದೆಯಲ್ಲ ಅನ್ನೋದೇ ಖುಷಿಯ ವಿಷಯ.
ಆದರೆ ದುರಂತ ಏನು ಗೊತ್ತಾ, ಈ ಸುಡಾನ್ ಅನ್ನೋದಿದೆಯಲ್ಲ, ಇಲ್ಲಿ 97% ಸುನ್ನಿ ಮುಸಲ್ಮಾನರು ವಾಸ ಮಾಡ್ತಾರೆ. ಇವತ್ತು ಇಸ್ಲಾಂ ಉಮ್ಮಾ ತೇರೆ ಮೇರೆ ರಿಷ್ತಾಕ್ಯ ಅಂತೆಲ್ಲ ಘೋಷಣೆಗಳನ್ನು ಕೂಗೋ ಕಮಂಗಿಗಳಿವೆಯಲ್ಲ, ಅವು ಯಾವಕ್ಕೂ ಕೂಡ ಸುಡಾನ್ನ ಬಡ ಮುಸಲ್ಮಾನರು ಕಣ್ಣಿಗೆ ಬೀಳ್ತಾ ಇಲ್ಲ. ಸೌದಿ ಅರೇಬಿಯಾ ಆಗಲಿ, ಆಧುನಿಕ ಖಲೀಫಾ ಅಂತ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಟರ್ಕಿ ಆಗಲಿ, ಈ ಭೀಕ್ ಮಾಂಗೆ ಮೋರ್ ಅನ್ನೋ ದೇಶ ಇದೆಯಲ್ಲ ಪಾಕಿಸ್ತಾನ, ಅದಾಗಲಿ, ಇವ್ರು ಯಾರೂ ಕೂಡ ಪಾಪ ಸುಡಾನ್ನ ಸುನ್ನಿ ಮುಸಲ್ಮಾನರ ಬಗ್ಗೆ ಮಾತಾಡೋದಿಲ್ಲ. ಆ ಬಡವರ ಬಗ್ಗೆ ಮಾತಾಡಿದರೆ ಇವರಿಗೆ ಏನು ಗಿಟ್ಟೋದಿಲ್ಲ, ಅವರಿಂದ ಇವರಿಗೆ ಯಾವ ಲಾಭನೂ ಆಗೋದಿಲ್ಲ. ಹೀಗಾಗಿ ಪಾಪ ಅವರನ್ನು ಕಾಪಾಡೋದಕ್ಕೆ ಯಾವ ಮಸೀಹಾನೂ ಅಲ್ಲಿಗೆ ಹೋಗ್ತಾ ಇಲ್ಲ, ಅವರಿಗಾಗಿ ಯಾರೂ ಸಹಾಯದ ಹಸ್ತವನ್ನು ಚಾಚ್ತಾ ಇಲ್ಲ. ಮತ್ತೆ ಅವರನ್ನು ಕಾಪಾಡೋದಕ್ಕೆ ಅಮೆರಿಕ, ಫ್ರಾನ್ಸ್ ಹಾಗೂ ವಿಶ್ವಸಂಸ್ಥೆಗಳೇ ಹೋಗಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ಆಫ್ರಿಕಾ ಅಂದರೆ ಜಗತ್ತಿಗೆ ಅದು ಏನೋ ಉದಾಸೀನ. ಅದು ಈ ಸುಡಾನ್ನ ವಿಷಯದಲ್ಲಿ ಕೂಡ ಪ್ರೂವ್ ಆಗ್ತಾ ಇದೆ ಅಷ್ಟೇ. ಆ ದೇಶದಲ್ಲಿ ಹಿಂದಿನಿಂದಲೂ ಕೂಡ ಅರಾಜಕತೆ ಇದೆ, ಸಂಘರ್ಷ ನಡೀತಾ ಬರ್ತಾ ಇದೆ, ಲಕ್ಷಾಂತರ ಜನ ಸಂಘರ್ಷಕ್ಕೆ ಬಲಿಯಾಗಿದ್ದಾರೆ. ಅಲ್ಲಿ ಶರಿಯಾ ಕಾನೂನೇ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಇಸ್ಲಾಂನಿಂದ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಅಂಥವರಿಗೆ ಅಲ್ಲಿ ಗಲ್ಲು ಶಿಕ್ಷೆಯನ್ನು ಕೊಡ್ತಾರೆ. ಆ ದೇಶದಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಯಾವ ಸ್ವಾತಂತ್ರ್ಯನೂ ಇಲ್ಲ. ಅವರು 7ನೇ ಶತಮಾನದ ಕಾನೂನುಗಳನ್ನೇ ಪಾಲಿಸಿಕೊಂಡು ಈಗಲೂ ಬದುಕ್ತಾ ಇದ್ದಾರೆ. ಅಲ್ಲಿ ಹೆಣ್ಣು ಮಕ್ಕಳನ್ನ ಕೇವಲ ಭೋಗದ ವಸ್ತುಗಳ ಹಾಗೆ, ಮಕ್ಕಳನ್ನ ಹೆರುವ ಯಂತ್ರಗಳ ಹಾಗೆ ಟ್ರೀಟ್ ಮಾಡಲಾಗ್ತಾ ಇದೆ. ಇಂಥ ಸುಡಾನ್ನ ಪರಿಸ್ಥಿತಿಯನ್ನ ಬದಲಾಯಿಸಬೇಕಾದ ಜವಾಬ್ದಾರಿ ಯಾರ್ದು? ಅಲ್ಲಿನ ಬೆಂಕಿಯನ್ನ ಆರಿಸೋರು ಯಾರು? ಅಲ್ಲೊಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಸುಮಾರು 57 ದೇಶಗಳ ಸಂಘಟನೆ ಇದೆಯಲ್ಲ, ಅವರಿಗಾದರೂ ಈ ಸೌತ್ ಸುಡಾನ್ನ ಸುನ್ನಿ ಮುಸಲ್ಮಾನರ ಸಮಸ್ಯೆಗಳು ಕಾಣ್ತಾ ಇಲ್ಲ ಯಾಕೆ? ಇದು ಗೆಳೆಯರೆ, ಸುಡಾನ್ನಲ್ಲಿ ಸೃಷ್ಟಿಯಾಗಿರುವ ನರಕದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.